ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ರೆ ಕ್ರೇಜಿ ಇನ್ಸಾನ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ತಮಿಳು ನೋಡಿ ನಿಮ್ಗೆಲ್ಲ ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ನಮ್ಮ ದಂಡಪಾಳ ಗ್ಯಾಂಗ್ ಜೊತೆ ಸಮೋಸ ಈಟಿಂಗ್ ಚಾಲೆಂಜ್ ಮಾಡಕತ್ತೀವಿ. ಸಮೋಸ ಈಟಿಂಗ್ ಚಾಲೆಂಜ್ ಅಂದ್ರೆ ಇದ್ರದ್ದು ಸ್ವಲ್ಪ ರೂಲ್ಸ್ ಹೇಳ್ತೀನಿ ಕೇಳ್ರಿ. 1.5 ನಿಮಿಷದಾಗ 10 ಸಮೋಸ ತಿನ್ಬೇಕು. ಒಬ್ಬೊಬ್ರು ಸಪ್ರೇಟ್ ಆಗಿ ಕರೆಸ್ತೀನಿ. ಒಂದೇ ಸರ್ತಿ 4 ಜನಕ್ಕೆ ಕುಂದರ್ಸಲ್ಲ. ಒಬ್ಬೊಬ್ರಿಗೆ ಸಪ್ರೇಟ್ ಕರ್ಸ್ಕೊತೀನಿ. ಅಂದ್ರೆ 1.5 ನಿಮಿಷ ಕೊಡ್ತೀನಿ. ಒಬ್ರು 10 ಸಮೋಸ ತಿನ್ಬೇಕು. 10 ಸಮೋಸ ಯಾರು ತಿಂತಾರಲ್ಲ ಅವ್ರು ವಿನ್ನರ್ ಆಗ್ತಾರ. ಅಂದ್ರೆ 10 ತಿನ್ಲಿಲ್ಲ ಅಂದ್ರೆ ಜಾಸ್ತಿ ತಿಂದ್ರೆ ವಿನ್ನರ್ ಆಗ್ತಾರ. ಯಾರು ಕಮ್ಮಿ ತಿಂತಾರಲ್ಲ ಅವರು ಲೂಸರ್ ಆಗಿರ್ತಾರ. ಲೂಸರ್ಗೆ ಒಂದು ಪನಿಷ್ಮೆಂಟ್ ಇರುತ್ತೆ. ಪನಿಷ್ಮೆಂಟ್ ಏನೋ ಅನ್ನೋದು ಟ್ರುತ್ ಆರ್ ಡೇರ್ ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತೆ. ಎಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್. ಅದೇ ಟ್ರುತ್ ಆರ್ ಡೇರ್. ನಾವ್ ಏನ್ ಡೇರ್ ಕೊಡ್ತೀವಲ್ಲ ಅವ್ರದೆಲ್ಲ ಹೋಗಿ ಮಾಡ್ಬೇಕದು. ವಾಲ್ ಅನ್ನೋಂಗಿಲ್ಲ. ಸೋತವ್ರಿಗೆ ಮಾತ್ರ ಇದು ಪನಿಷ್ಮೆಂಟ್. ಬರೀ ಇವಾಗ ಪನಿಷ್ಮೆಂಟ್ ಇವ್ರಿಗೆ ಏನಂತಾರ, ಪಾರ್ಟಿಸಿಪೇಟ್ಗಳಿಗೆ ಕುಂದ್ಸಮು ಅವ್ರು ನಾವು ಹೋಗಲ್ಲ ನೀವು ಹೋಗಲ್ಲ ಅಲ್ಲಾಗತ್ತಾರ. ಯಾರಿಗೆ ಹೋಗ್ಬೇಕನ್ನೋದು ಹಿಂಗ ಇದು ಅಂತಾರಲ್ಲ, ಇದು ಚಿತ್ತಟಪ್ಪ ಟಾಸ್ ಏನೋ ಒಂದು ನೋಡ್ರಿ ಗಾಯ್ಸ್. ಇವಾಗ ಇವ್ರಿಗೆ ನಮ್ಮ ದಂಡುಪಾಳ ಗ್ಯಾಂಗ್ ಅಂದ್ರೆ 4 ಜನ ಪಾರ್ಟಿಸಿಪೇಟ್ ಅದಾರಲ್ಲ. ಇವ್ರೊಳಗ ಇದು ಟಾಸ್ ಅಂತಾರಲ್ಲ, ಅದು ತರ ಹಾಕ್ಲಾಗ್ತೀವಿ ನಮ್ಮ ಕಡೆ ಹಾಕ್ರಿ. ಶ್ಯಾಮ ಸಪ್ರೇಟ್ ಅದ, ಸೆಕೆಂಡ್ ಅದ. ಹಾ, ಒಬ್ಬ ಸುಮ್ಮ ಅವನ್ ಕಡೆ ಸುಮ್ಮ. ಫಸ್ಟ್ ಬಕ್ರ ನಮ್ಮ ನೋಬಿತಾ. ಬರ್ರಿ, ಇವ 10 ಸಮೋಸ ತಿಂದು ಇವ 10 ಸಮೋಸ ತಿಂದು ಗೆಲ್ತಾನೋ ಸೋಲ್ತಾನೋ ನೋಡಮಂತ. ಬರೀ ಇವ್ನಿಗೆ ಕುಂದರ್ಸ್ಕೆ ಆಟ ಸ್ಟಾರ್ಟ್ ಮಾಡ್ತೀನಿ ಅಂತ ನೋಡ್ರಿ ಗೈಸ್. ನಮ್ ಫಸ್ಟ್ ಪಾರ್ಟಿಸಿಪೇಟ್ ಬಂದ್ಬಿಟ್ಟು ನೋಬಿತಾ. ಅಂಡ್ ಸ್ವಲ್ಪ ಟೈಮ್ ಕೂಡ ಹೆಚ್ಚು ಮಾಡಿವಿ. 1:30 ನಿಮಿಷ ಇರೋದನ್ನ 2:30 ನಿಮಿಷ ಮಾಡಿದೀನಿ. ಯಾಕಂದ್ರೆ ಅವ್ರ ಕೈಯಾಗದು ತಿನ್ನಕ್ ಆಗಲ್ಲ ಅಂತ 1 ನಿಮಿಷದಾಗ. ಅದಕ್ಕ ನೋಡ್ರಿ ಇವಾಗ ಟೈಮ್ ಸ್ಟಾರ್ಟ್ ಮಾಡ್ತೀನಿ. 1 2 3 ಸ್ಟಾರ್ಟ್. ಮುಂದಿಂದೆಲ್ಲ ಮ್ಯೂಸಿಕ್ ನಲ್ಲಿ ಎಂಜಾಯ್ ಮಾಡ್ರಿ. ಪೂರಾ 2 ನಿಮಿಷ 30 ನಿಮಿಷಗಳಲ್ಲಿ ನಮ್ ನೋಬಿತಾ 5 ಸಮೋಸ ತಿಂದ. ಮುಂದಿನ ಸ್ಪರ್ಧೆಗಳು ಎಷ್ಟು ತಿಂತಾರಂತ ನೋಡಂ ಬರ್ರಿ. ನೋಡ್ರಿ ಗಾಯ್ಸ್, ನಮ್ 2ನೇ ಸ್ಪರ್ಧೆ ಬಂದ್ಬಿಟ್ಟು ಗೊಬ್ಬರ. ಅವ್ರ ಆಟ ಹೆಂಗಿರುತ್ತೆ ಅಂತ ನೋಡಂ ಬರ್ರಿ. 1 2 3 ಸ್ಟಾರ್ಟ್. ನೋಡ್ರಿ, ಗೊಬ್ಬರ ಸ್ಟಾರ್ಟರ್ ಸ್ಪೀಡ್ ದಾಗೆ ಮಾಡ್ದ. ಆದ್ರೆ ಒಂದೇ ತಿನ್ನೋದ್ರಲ್ಲಿ ಒದ್ದಾಡ್ತಾ ಇದ್ದಾನ. ಅಂಡ್ ಒಂದೇ ಸಮೋಸಕ್ಕ ಅವನು ಗಿವ್ ಅಪ್ ಮಾಡೇ ಬಿಟ್ಟ ನೋಡ್ರಿ. ನೋಡ್ರಿ ಗೈಸ್, ಗೊಬ್ಬರ ಅಂತೂ ಒಂದೇ ತಿನ್ನೋದ್ರಲ್ಲಿ ಬಲಿಯಾಗ್ಬಿಟ್ಟ. ಆದ್ರೆ ಗೆಲುವಿಗಾಗಿ ಹೋರಾಡಕ ನಿಮ್ಮೆಲ್ಲರ ಮೆಚ್ಚಿನ ಸ್ನೇಕಿಂಗ್ ಬಂದ ನೋಡ್ರಿ. ಅವನು ಎಷ್ಟು ತಿಂತಾನಂತ ನೋಡಂ ಬರ್ರಿ. 1 2 3 ಸ್ಟಾರ್ಟ್. ನೋಡ್ರಿ, ನಮ್ ಸ್ನೇಕಿಂಗ್ ಚಟ್ನಿ ಹಚ್ಚಿದ್ರೆ ಜಾಸ್ತಿ ಟೈಮ್ ಹೋಗ್ತದ ಅಂತ ಹಂಗೆ ಫುಲ್ ಸ್ಪೀಡ್ ದಾಗ ತಿಂತಾ ಇದಾನ. ಒಂದ್ ಕೈಯಿಂದ ತಿಂದ್ರೆ ಕೆಲಸ ಹೊಂಡಲ್ಲ ಅಂತ 2 ಕೈಯಿಂದ ತಿಂತಾ ಇದ್ದಾನ ನೋಡ್ರಿ. ಹಂಗ ಹಿಂಗ ಮಾಡಿ ಇವನು ಕೂಡ 5 ಸಮೋಸ ತಿಂದು
ಮ್ಯಾಚ್ ಡ್ರಾ ಮಾಡಿಬಿಟ್ಟ. ಮುಂದ್ ಬರೋ ಸ್ಪರ್ಧಿ ಇವರನ್ನ ಮೀರಿಸ್ತಾನೇನೋ ಅಂತ ನೋಡಂಬರ್ರಿ. ನೋಡಿದ್ರಲ್ಲ ಗಾಯ್ಸ್, ನಮ್ಮ 3 ಸ್ಪರ್ಧಿಗಳು ಹೆಂಗ್ ತಿಂದು ಅವ್ರವ್ರ ಪಾಯಿಂಟ್ ಗಳಿಸ್ಕೊಂಡ್ರಂತ. ಒಬ್ಬರಾಗ್ ಬಿಟ್ಟು ಇವಾಗ ನಮ್ ಶ್ಯಾಮ್ ಸುಂದ್ರ ಅವ್ರನ್ನೆಲ್ಲ ಬೀಟ್ ಮಾಡ್ತಾನೇನೋ ಅಂತ ನಾನಂತೂ ಫುಲ್ ಕುತೂಹಲದಿಂದ ಕಾಯ್ತಾ ಇದೀನಿ ನೋಡ್ರಿ. ಚಲೋ ಸ್ಟಾರ್ಟ್ ಮಾಡಮ್ ಬರ್ರಿ. 1 2 3 ಸ್ಟಾರ್ಟ್. ನೋಡ್ರಿ ಗಾಯ್ಸ್, ನಮ್ ಶ್ಯಾಮ್ ಸುಂದ್ರ ಫುಲ್ ಫ್ಯಾಷನ್ ದಾಗ ತಿಂತಾ ಇದ್ದಾನ. ಚಾಲೆಂಜ್ ಎಲ್ಲ ಮೂಲಿಗೆ ತಳ್ಳಿ ಅದಕ್ಕೆ ಒಂದ್ ಹೊಸ ರೂಲ್ಸ್ ತೆಗಿತಾ ಇದ್ದೀನಿ. ಇವನು 5 ಸಮೋಸ ಬೀಟ್ ಮಾಡಿದ್ರೆ ಪನಿಷ್ಮೆಂಟ್ ಇಂದ ಉಳಿತಾನ, ಇಲ್ಲ ಅಂದ್ರೆ ಗೊಬ್ಬರ ಜೊತೆ ಇವನು ಪನಿಷ್ಮೆಂಟ್ ಅನುಭವಿಸಬೇಕಾಗುತ್ತ. ನೋಡಮ್ ಬರ್ರಿ ಎಷ್ಟು ತಿಂತಾನಂತ. ಕೊನೆಗೂ ನಮ್ಮ ಶ್ಯಾಮ್ ಸುಂದ್ರ 3 ಸಮೋಸ ತಿಂದು ಸಕ್ಸಸ್ಫುಲ್ ಆಗಿ ಸೋತ ನೋಡ್ರಿ. ಮುಂದೇನಾಯ್ತು ಅಂತ ನೋಡ್ರಿ ಹಂಗೆ. ನೋಡ್ರಿ ಆಚೆ ಇವಾಗ ಇದು ಏನಂತಾರ ಚಾಲೆಂಜ್ ಕಂಪ್ಲೀಟ್ ಆಯ್ತು. ಅಂಡ್ ಇನ್ನೊಂದು 1 more ತಿಂಗ್ ಬಾಳ ಹೈರಾಣ ಅಂದ್ರೆ ಬಾಳ ಕೆಟ್ಟ ನನಗ ಒಂಥರ ಫೀಲ್ ಆಗತ್ತದ. ಯಾಕಂದ್ರೆ ಮೈಕ್ ಹಾಕೋಲಾರ್ದ ಮಾಡ್ದೆ. ಯಾಕಂದ್ರೆ ಎಲ್ಲ ಸುಮ್ಮನೆ ವಾಯ್ಸ್ ಬರ್ಲಿಪ್ಪ ಅಂತ ಹೇಳಿದ್ರೆ ಮೊನ್ನೆ ಅಲ್ಲಿ ಬೂತ್ ಬಂಗ್ಲಕ್ ಹೋಗಿದ್ವಲ್ಲ, ಅವಾಗ ಸ್ವಲ್ಪ ಫೋನ್ ಬಿದ್ದು ಅದು ವಾಯ್ಸಿಂದ ಹೋಗ್ಯದ ಕಾಣಿಸ್ತದ. ಫುಲ್ ವಾಯ್ಸ್ ಎಲ್ಲ ವೈಬ್ರೇಷನ್ ಬಂದದ. ಸೊ ನಡ್ಬರ್ಕೊಂಡ್ರೆ ವಾಯ್ಸ್ ಕೊಟ್ಟಿರ್ತೀನಿ. ಸ್ವಲ್ಪ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ ಒಂದ್ಸರ್ತಿ. ನೆಕ್ಸ್ಟ್ ಟೈಮ್ ಮೈಕ್ ಹಾಕೊಂಡೆ ಮಾಡ್ತೀವಿ ವಿಡಿಯೋ. ಮೈಕ್ ಹಾಕೊಂಡ್ ಮಾಡ್ರು ಒಂದ್ ಸ್ವಲ್ಪ ಮೈಕ್ ಆನ್ ಆಗಲ್ಲ, ಒಂದ್ ಸ್ವಲ್ಪ ಹಿಂಗಾಗತ್ತ. ಏನೋ ಬರೀ ಏನಾಗಿರ್ಲಾಗ ಬರೀ ನೆಕ್ಸ್ಟ್ ಟೈಮ್ ಆ ಥರ ಆಗಲ್ಲ. ಇದೊಂದು ಸರ್ತಿ ಸಾರಿ. ಅಂಡ್ ಇವ್ರ ಅನಿಸಿಕೆ ಕೇಳ್ತೀನಿ ಅಂತ ಇವ್ರಿಗೆ ಯಾವ್ಯಾವ ಥರ ಅನ್ನಿಸ್ತು ಅನ್ನೋದು, ಅಂದ್ರೆ ಇವರಿಗೆ ಯಾವ ಥರ ಟೇಸ್ಟ್ ಇತ್ತು, ಯಾವ ಥರ ಇದು ಅಂತ ಮೈಕನ್ನ ತೋರಿಸ್ಕೊಂತ ಬರೀ. ಫಸ್ಟ್ ನಮ್ಮ ನೋಬಿತಂದ ರಿಯಾಕ್ಷನ್ ಅಂದ್ರೆ ಯಾವ ತರ ಇತ್ತು ಟೇಸ್ಟ್ ಅನ್ನೋದು ಹೇಳ್ತಾನ. ನಮ್ಮ ನೋಬಿತಾ ಕೇಳ್ರಿ. ಟೇಸ್ಟ್ ಭಾರಿ ಇತ್ತು. ಬೇಕತ್ಲೆ ಎಕ್ಸ್ಟ್ರಾ ಖಾರ ಹಾಕಿ ಯಾರು ತಿನ್ಬಾರ್ದು ಅಂತ ಮಾಡಿಸಿಟ್ಟಾನು. ಟೇಸ್ಟ್ ಭಾರಿ ಇತ್ತು. ಭಾಳ ಖಾರ ಹಾಕಿದ್ದ. 1-2 ಸಲ 2 ಮೆಣಸಿನ್ಕಾಯಿ ಮಾಡಿದ್ದ. ಭಾಳ ಖಾರ ಇತ್ತು, ತಿನ್ನಕ್ಕಾಗಲಿಲ್ಲ. ಅರಾಗ ಸ್ವಲ್ಪ ಜೊರಾಗಿರ ಬಂದವು, ಅದಕ್ಕಾಗಲ್ಲ. ನಮ್ಮ ಸ್ನೇಕಿಂಗ್ ಯಾವ ತರ ಇತ್ತು, ಏನು ಅನಿಸಿಕೆಗಳು ಭಾಳ ಕೆಟ್ಟ ಅಂದ್ರೆ ಕೇಳಂಬರ್ರಿ. ಅವನಿಗೆ ಏನ್ ಅನಿಸ್ತು ಅನ್ನೋದು. ಒಲ್ಲ ಬೇಬಿ ಇದಂತ ಖಾರಪ್ಪ, ಏನ್ ಹೇಳಬಾರ್ದು ಅಂತ ಖಾರ ಆಗಿದ್ರಪ್ಪ. ನೋಡ್ರಿ ಇಟ್ಟಿಟ್ಟು ದೊಡ್ಡ ಮೆಣಸಿನ್ಕಾಯಿ ಹಾಕೋದ್ ಬಂದಾಡ್ರಿ ಅಣ್ಣ. ಅದನ್ನ ತಿಂದಿದ್ರು ಬಾಯಿ ಉರ್ಲಿಕ್ಕೆ. ಈಗಿಂತ ನಾಳೆಗೆ ಗುಂಡಿ ಉರಿತದೋ ಏನ್ ಉರಿತದೋ ಒಂದೇ ಗೊತ್ತಿಲ್ಲ. ಅದ್ರ ಬಾಳ ಖಾರ ಆಗಿತ್ತು. ಸುಮ್ನೆ ನೀವು ಟ್ರೈ ಮಾಡಕ್ ಹೋಗ್ಬೇಡ್ರಿ ಇಂತ ಖಾರ ತಿನ್ನಕ್. ನಾವ್ ಮಾಡಿದೆವು ನೋಡ್ರಿ. ಬಾಳ ಅಂದ್ರೆ ಬಾಳ ಖಾರ ಆಗಿತ್ತು. ಇಟ್ಟಿಟ್ಟು ದೊಡ್ಡ ಮೆಣಸಿನ್ಕಾಯಿ ಹಾಕ್ಯದ. ನಾಳೆ ಇಟ್ಟಿಟ್ ಬೀಳ್ತಾವ ಒಂದೇ ಗೊತ್ತಾಗಲ್ಲ, ಹೊಡೆ ಬೀಳ್ತಾವ. ನೋಡ್ರಿ ಬಿಟ್ಟು ನಿಮ್ ಕರ್ಮ. ನೋಡಿದ್ರಲ್ಲ ಗೈಸ್, ನಮ್ಮ ಸ್ನೇಕಿಂಗ್ ರಿಯಾಕ್ಷನ್ ಅವ್ನ್ ಯಾವ ತರ ಇತ್ತು ಅನ್ನೋದು, ಅಂದ್ರೆ ಅವನ ಅನಿಸಿಕೆಗಳು ಯಾವ ತರ ಅನ್ನಿಸ್ತು ಅನ್ನೋದು. ಇವಾಗ ನಮ್ಮ ಶ್ಯಾಮ್ ಸುಂದರನ ಅನಿಸಿಕೆ ಯಾವ ತರ ಇತ್ತು ಅನ್ನೋದು ಕೇಳ್ರಿ. ನಾವು ಟ್ರೈ ಮಾಡಿವಿ ತಿನ್ನಾಕ. ಆದ್ರೂ 3-4 ತಿಂದಿವಿ. ಅವ್ರಿಗೆ ತಿನ್ನೋ ರಾಹುಲ್ ಮತ್ತು ಅವ್ನು ಸ್ನೇಕಿಂಗ್ ತಿಂದಾರ. ನಮ್ಗೇನು ತಿನ್ನಕ್ಕಾಗಿಲ್ಲ. ಭಾಳ ಖಾರ ಹಾಕ್ಯಾನ. ಇನ್ನು ಎಕ್ಸ್ಟ್ರಾ ಮೊನ್ನೆ ಪಾನಿಪುರಿಯಾಗ ಹಾಕಿದ್ದ, ಅವಾಗ ತಿನ್ನಕ್ಕಾಗಿಲ್ಲ. ಈಗ ಇದ್ರೊಳಗೂ ಹಾಕ್ಯಾನ, ಅದು ತಿನ್ನಕ್ಕಾಗಿಲ್ಲ. ಸ್ವಲ್ಪ ತಿಂದಿವಿ. ಏನೋ 2 ಪನಿಷ್ಮೆಂಟ್ ಐತಂತ ಹೇಳ್ಯಾನ. 2 ಪನಿಷ್ಮೆಂಟ್ ತೊಗೊಳಕ್ ನಾವು ರೆಡಿ ಆಗ್ತೀವಿ. ಈಗ ನಾನು ಅವ್ರನ್ನ ನೋಡ್ಬೇಕು. ಭಾಳ ಕಷ್ಟಪಟ್ಟ ವಿಡಿಯೋ ಮಾಡಕತ್ತಾನ. ಹಿಂಗೆ ಸಪೋರ್ಟ್ ಮಾಡ್ರಿ. ನೋಡಿದ್ರಲ್ಲ ಗೈಸ್, ಇವಾಗ ಇವರಿಗೆ ಅಂದ್ರೆ ಸೋದವರಿಗೆ ಟ್ರುತ್ ಅಂಡ್ ಡೇರ್ ಆಟ ಆಡ್ಸ್ಬೇಕನ್ನೋದಿತ್ತು. ಇವರಿಗೆ ಡೇರ್ ಕೊಡ್ತೀನಿ. ಅಂದ್ರೆ ಒಂದು 3 ಡೇರ್ ಕೊಡ್ತೀನಿ. ಒಬ್ಬೊಬ್ರಿಗೆ 3 ಡೇರ್ ಅಂದ್ರೆ ಸೇಮ್ ಡೇರ್ ಇರ್ತಾವ. ಅವ್ರು ಕಂಪ್ಲೀಟ್ ಮಾಡ್ಬೇಕು. ಜೋಡಿ ಮೇಲೆ ಕಂಪ್ಲೀಟ್ ಮಾಡ್ತಾರೋ ಸಿಂಗಲ್ ಕಂಪ್ಲೀಟ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಬಟ್ ಡೇರ್ ಕಂಪ್ಲೀಟ್ ಮಾಡ್ಬೇಕು, ಅದು ಅವ್ರಿಗೆ ಬಿಟ್ಟಿದ್ದು. ಅದು ಹೆಂಗ್ ಮಾಡ್ತಾರ ಅನ್ನೋದು. ಅಂಡ್ 3 ಭಾರಿ ಇಂಟ್ರೆಸ್ಟಿಂಗ್ ಡೇರ್ಗಳು ಅದಾವ ಬರೀ. ಅಂಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ ವಿಡಿಯೋ. ಸ್ವಲ್ಪ ನನ್ನ ಕಡೆ ರಿಕ್ವೆಸ್ಟ್. ಯಾಕಂದ್ರೆ ಮೈಕಿನ ಭಾಳ ಹೈರಾಣ ಇದ್ರಿ. ಸ್ವಲ್ಪ ಅದು ಮನೆ ಫೋನ್ ಬಿದ್ದು ಸ್ವಲ್ಪ ಸೌಂಡ್ ಭಾಳ ವೈಬ್ರೇಷನ್ ಆಗ್ಯದ. ಭಾಳ ಎಲ್ಲ ಸೌಂಡ್ ಮ್ಯೂಟ್ ಮಾಡಿರ್ತೀನಿ. ನಂದೇ ಸ್ವಲ್ಪ ವಾಯ್ಸ್ ಕೊಟ್ಟಿನಿ, ಅರ್ಥ ನೋಡ್ಕೊಂಡಿರಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಇದೊಂದ್ಸಲ. ನೆಕ್ಸ್ಟ್ ಸಲ ಈ ಥರ ಆಗಲ್ಲ. ಭಾಳ ಕಷ್ಟಪಟ್ಟು ವಿಡಿಯೋ ಮಾಡೀನಿ. ಬಟ್ ಲಾಸ್ಟಿಗೆ ನೋಡೋದು ಹಿಂಗಾಯ್ತು. ಭಾಳ ಮನ್ಸಿಗೆ ಆಯ್ತು ಬರೀ. ಇವಾಗ ಅವರಿಗೆ ಡೇರ್ ಕೊಡ್ತೀವಿ. ಏನೇನು ಡೇರ್ ಅನ್ನೋದು. ಆ್ಯಂಡ್ 1 ಡೇರ್ ನನ್ನ ಕಡೆಯಿಂದ ಇರುತ್ತೆ. 2 ಡೇರ, ಇನ್ನೊಂದು ಡೇರ ನಮ್ಮ ನೋಬಿತಾ ಕೊಡ್ತಾನೆ ವಿನ್ನರ. ಇನ್ನೊಂದು ಡೇರ ನಮ್ಮ ಸ್ನೇಕಿಂಗ್ ಕೊಡ್ತಾನೆ ವಿನ್ನರ್ ಆದವರು. ಬರೀ ಅವ್ರವ್ರಿಗೆ ಡೇರ್ ಏನು ಕೊಡ್ತಾರೆ ಅನ್ನೋದು. ನನ್ನ ಡೇರ್ ಏನು ಅನ್ನೋದು ನಾನು ಹೇಳ್ತೀನಿ ಕೇಳ್ರಿ ಇಲ್ಲಿ. ಇವಾಗ ನನ್ನ ಫಸ್ಟ್ ಡೇರ ಇವರು ಶ್ಯಾಮ್ ಸುಂದರ ಮತ್ತೆ ಗೊಬ್ಬರ ಇಬ್ರು ಕೂಡಿ ಹೋಗ್ತಾರೋ ಒಬ್ಬೊಬ್ರು ಹೋಗ್ತಾರೋ ನಮ್ಗೆ ಗೊತ್ತಿಲ್ಲ. ಬಟ್ ಯಾವ್ದಾದ್ರು ಒಂದು ಹುಡುಗಿಯ ಇನ್ಸ್ಟಾ ID ಇಸ್ಕೊಂಡ್ಬರ್ಬೇಕು. ಅವ್ರು ಏನ್ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಇವನು ಮತ್ತೆ ನಮ್ಮ ಶ್ಯಾಮ್ ಸುಂದರ ಒಂದು
ಸುಂದರವಾದ ಹುಡುಗಿ ಅಂದ್ರ ಬ್ಯೂಟಿಫುಲ್ ಆಗಿರೋದು ಹುಡುಗಿದು ಇನ್ಸ್ಟಾ ಇಸ್ಕೊಂಡ್ಬರ್ಬೇಕು. ಇನ್ಸ್ಟಾ ತಗೊಂಡು ನಾವೇನ್ ಮಾಡಲ್ಲ, ಬಟ್ ಡೇರ್ ಇರ್ತಿದ್ದು ಇಸ್ಕೊಂಡ್ ಬರ್ಲೇಬೇಕು ಅವರು. ಇದು ಮಾತ್ರ ಇಲ್ಲ ಅನ್ನೋ ಇಲ್ಲ, ಇಸ್ಕೊಂಡ್ಬರ್ಬೇಕು ಅವರು ಡೇರ ನಮ್ಮ ಕಡೆಯಿಂದ. ಹೆಂಡ ನಮ್ಮ ನೋಬಿತಾ ಒಂದ್ ಡೇರ್ ಕೊಡ್ತಾನೆ, ಏನ್ ಕೊಡ್ತಾನೆ ಅನ್ನೋದು ಕೇಳ್ರಿ. ಇವ್ರಿಬ್ರು ಪಬ್ಲಿಕ್ ಒಳಗೆ ಕಪಲ್ ಡ್ಯಾನ್ಸ್ ಮಾಡ್ಬೇಕು. ಪಬ್ಲಿಕ್ ಒಳಗೆ ಮಾಡ್ಬೇಕಾ ಮತ್ತೆ ಎಲ್ಲರ ಮುಂದೆ. ಗೊಬ್ಬರ ಅಂಡ್ ಶ್ಯಾಮ್ ಸುಂದರ ನೋಡೋರಿಲ್ಲ ಗೈಸ್, ಇವಾಗ 2ನೇ ಡೇರ್ ಬಂದ್ಬಿಟ್ಟು ಇವು ಗೊಬ್ಬರ ಮತ್ತೆ ಶ್ಯಾಮ್ ಸುಂದರ ಅವ್ರು ಇಬ್ರು ಪಬ್ಲಿಕ್ ಒಳಗಡೆ ಕಪಲ್ ಡ್ಯಾನ್ಸ್, ರೊಮ್ಯಾಂಟಿಕ್ ಕಪಲ್ ಡ್ಯಾನ್ಸ್ ಮಾಡ್ಬೇಕಂತ. ಬರ್ರಿ ಇವರಿಬ್ರು ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡ್ತಾರ ಅಂದ್ರೆ ಮಾಡಿಸ್ತೀವಿ, ನಾವು ಮಾಡಿರ್ಬೇಕಲ್ಲ ಡೇರ್ ಅದ. ಅಂಡ್ ನಮ್ಮ ಸ್ನೇಕಿಂಗ್ ಏನ್ ಕೊಡ್ತಾನ ಇದು ಅನ್ನೋದು ಕೇಳ್ರಿ. ನೋಡ್ರಿ ಅಮಾಯಕ ಮತ್ತು ನಮ್ಮ ಯಾರ ಗೊಬ್ಬರ ಮತ್ತು ಶ್ಯಾಮ್ ಸುಂದರ ಇಬ್ರು ಕೂಡಿ ಭಿಕ್ಷಾ ಬಿಡ್ಬೇಕು. ಅದು ಬಿ ಇದ್ರೊಳಗ ಅದು ಬಿ ಪಬ್ಲಿಕ್ ಒಳಗೆ ಬಿಡ್ಬೇಕು. ಬೇಡ್ಲಿಕ್ಕಂದ್ರ 1000 ರೂಪಾಯಿ ನನಗೆ ಕೊಟ್ಟು ಹೋಗ್ಬೇಕು. ಹ್ಯಾಂಗ್ ಬಿಡ್ಬೇಕಂದ್ರ ಅಮ್ಮ ತಾಯಿ ಅಣ್ಣ ತಮ್ದಾರ ಹಿಂಗ್ ಮಾಡ್ಬೇಕು, ಯಬಗಾನಿ ಯಬ್ಬಾ ಮಾಡ್ಬೇಕು. ಮಾಡ್ಲಿಕ್ಕಂದ್ರ 1000 ರೂಪಾಯಿ ಮಾತ್ರ ದಂಡ ಕೊಡಕ್ ಹೋಗ್ಬೇಕು. ಅವ್ರಿಗೆ ಬಿಟ್ಟಿದ್ದು, ಅವ್ರು ಮಾಡ್ತಾರೋ ಬಿಡ್ತಾರೋ ಅವ್ರಿಗೂ ಬಿಟ್ಟಿದ್ದು. ನೋಡ್ರಿ ಗಾಯ್ಸ್ ಏನ್ ಮಾಡ್ತಾರ ಗೊತ್ತಿಲ್ಲ, ಒಟ್ಟು 10 ರೂಪಾಯಿ ಬಿಡ್ಬೇಕು ಅವ್ರು ಇಬ್ರು ಕೂಡಿ. ನಮ್ ಶ್ಯಾಮ್ ಸುಂದರ ಮತ್ತು ನಮ್ಮ ಗೊಬ್ಬರ ಅವರು ನೋಡ್ಬೇಕು. ಅವ್ರು ಇಬ್ರು ಬಿಟ್ಟಿದ್ ಮಾತು ಮುಂದಿಂದು. ಅಮ್ಮ ತಾಯಿ ಅಂದ್ರೆ ನಮ್ಮ ಸ್ನೇಕಿಂಗ್ ಡೇರ್ ಏನಿತ್ತು ಅನ್ನೋದು, ಸ್ನೇಕಿಂಗ್ ಡೇರ್ ಅವನ ಪ್ರಕಾರ ಇವರಿಬ್ರು ಕೂಡಿ ಪಬ್ಲಿಕ್ನಾಗ ಹೋಗಿ ಭಿಕ್ಷೆ ಬೇಡಬೇಕು. ಭಿಕ್ಷೆ ಅಂದ್ರೆ ಬಟ್ಟೆ ಗಿಟ್ಟಿ ಕಳ್ಕೊಂಡೇನಲ್ಲ, ಮಾಮೂಲಿ ಭಿಕ್ಷೆನೇ ಆಗಿರುತ್ತೆ. ಅವ್ರಿಬ್ರು ಸೇರಿ ಏನಿಲ್ಲ ಅಂದ್ರೂ ಒಂದು 10 ರೂಪಾಯಿ ಅಂದ್ರು ಗಳಿಸ್ಕೊಂಡ್ ಬರ್ಬೇಕಂತ. ಅಂದ್ರೆ ಏನ್ ಮಾಡಿ ಕೇಳ್ತಾರೋ ಏನ್ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದದು. ಅವ್ರು ಹೋಗಿ 10 ರೂಪಾಯಿ ಅವ್ರ ಕಡೆಯಿಂದ ಭಿಕ್ಷೆ ಬೇಡಿ ತಗೊಂಡ್ ಬರ್ಬೇಕು. ಬರ್ರಿ ಇವಾಗ ಸ್ಟಾರ್ಟ್ ಮಾಡಮಂತ. ಅದು ಡೇರ್ಗಳದು ಏನನ್ನುತ್ತ ನೋಡೋ, ಏನಾಗುತ್ತಾ ಏನ್ ಬಿಡುತ್ತ ಅನ್ನೋದು ತೋರಿಸ್ತೀನಿ ನಿಮ್ಗ. ಬರ್ರಿ ನೋಡಮಂತ. ಇವ್ರ ಹಿಂದೆ ನಾನು ಫಾಲೋ ಮಾಡ್ತೀನಿ ಅಂದ್ರೆ ಕಳುವಿಲ್ಲ ಮಾಡ್ಬೇಕದು ವಿಡಿಯೋ, ಚಂದಾಗಿ ವಿಡಿಯೋ ಮಾಡಬಾರ್ದು. ಅದ್ರ ಸಲ ನಾ ಕೈಯಾಗಿ ಹಿಂಗೆ ಹಿಡಿದೀನಿ ಫೋನ್. ಸ್ವಲ್ಪ ಎಲ್ಲ ಎಷ್ಟಲ್ಲ ಇಷ್ಟ ಇದು ನಾವು ಪೆಟ್ರೋಲ್ ಕೊಡೋದಿತ್ತು, ಪರ್ಸ್ ಅದ ನಮ್ದು, ಅದಕ್ಕೊಂದು 20 ರೂಪಾಯಿ ಆಗೈತೆ. ನಿಮ್ ಕೈಲಿ ಆದಷ್ಟು ಕೊಡೋದು ಫೋನ್ ಪೇ ಮಾಡ್ತೀನಿ. ನಂಬರ್ ಕೊಡ, ಆಮೇಲೆ ಒಮ್ಮೆಗೆ ಫೋನ್ ಪೇ ಮಾಡಿ ಒಂದ್ 10 ರೂಪಾಯಿ ಫೋನ್ ಪೇ ಮಾಡ್ತಾನೆ. ನಂಬರ್ ಕೊಡ ನಿಂದು ಗುರಿ ಬೇಡ ಅಕ್ಕರೆ ಇಲ್ಲ 10 ರೂಪಾಯಿ ಕೊಡು, 10 ರೂಪಾಯಿ ಕೂಡ ಹೋಗೋಣ. ಥ್ಯಾಂಕ್ಸ್ ವಿಡಿಯೋ ಮಾಡತ್ತಿದ್ದೇವ್ರ, ಡೇರ್ ಕೊಟ್ಟಿದ್ರು ಅವರು ಕೊಟ್ಟಿದ್ರ. ಥ್ಯಾಂಕ್ಸ್ ಅಣ್ಣ. ಒಂದು ಫಸ್ಟ್ನೇದು ಚಾಲೆಂಜ್ ಅಂತೂ ಕಂಪ್ಲೀಟ್ ಮಾಡ್ಕೊಂಡ್ರು ನಮ್ಮ ಹುಲಿಗಳು. ಅದು ಬೆಗ್ಗರ್ ಆಗಿರ್ತದ್ರ ಅದು ಕಂಪ್ಲೀಟ್ ಮಾಡ್ಕೊಂಡ್ರದು. ಫಸ್ಟ್ನೇದಂತೂ ಕಂಪ್ಲೀಟ್ ಮಾಡ್ಕೊಂಡ್ರು. ಅಣ್ಣ ಒಳ್ಳೆ ಮನ್ಸಿಂದ ಸಹಾಯ ಮಾಡ್ದ. ಇವ್ರು ಬಟ್ಟೆ ಬಿಟ್ಟು ನೋಡಿ ಮಾತಾಡೋದು ಏನ್ರ ಭಯವಿತ್ತು. ಫಸ್ಟ್ನೇದ್ರಿಗೆ ಪಾಸ್ ಆಗ್ಬಿಟ್ರಿ ಅವರು. ಬರೀ ಇವಾಗ ನೆಕ್ಸ್ಟ್ ಏನಂತಾರ ಅದು ಅವರು ನೆಕ್ಸ್ಟ್ ಚಾಲೆಂಜ್ ಬಂದ್ಬಿಟ್ಟು ಇದು ಏನಂತಾರಪ್ಪ, ಅದು ಇನ್ಸ್ಟಾ ಐಡಿ ಕೇಳೋದು ಹುಡುಗಿಗೆ ಹೋಗಿ. ಅಲ್ಲೊಂದಿಬ್ರು ಹುಡುಗಿಯರು ಹೋಗ್ಯಾರ, ಅವ್ರಿಗೆ ಬೆನ್ನತ್ತಾರಿ ಇವರು ನಾಯಿಗಳು ಬೆನ್ನದ್ದಂಗ. ಬರೀ ಇವಾಗ ತೋರ್ಸಮಂತ ಅವ್ರು ಇಸ್ಕೊಂಡ್ ಬರ್ತಾರ ಇಲ್ಲೋ ನೋಡ್ರಿ ಗಾಯ್ಸ್. ಇವ್ರಿಗೆ ಏನಂತಾರ ಅದು ಡೇರ್ ಕೊಟ್ಟಿವಲ್ಲ ಇನ್ಸ್ಟಾ ಡಿಸ್ಕೊಂಬ ಅಂತ ಹೇಳ್ತಾರೆ. ಅದ್ರ ಸಲಿಂದ ಹೋಗಿ ಅವರು ಹೊಂಟ್ರಲ್ಲಿ ನೋಡ್ರಿ, ಹೊಂಟ್ರೋಡ್ ಅವರು ಅಲ್ಲೊಂದು ಹುಡುಗಿಯರು ಹೊಂಟ್ರ, ಅವ್ರಿಗೆ ಬೆನ್ನತ್ತಿವ್ರು ಹೊಂಟ್ರ. ಬರೀ ಮೆಟ್ಲಿಗೆ ಹೊಡಿತಾರೆ ಮಾಡ್ತಾರ ನೋಡಮಂತ. ನಾವು ಸ್ವಲ್ಪ ದೂರಿಂದಾನೇ ವಿಡಿಯೋ ಶೂಟಿಂಗ್ ಮಾಡೋದಿರ್ತದೆ ನಮ್ದು, ಸ್ವಲ್ಪ ಕಳುಲೆ. ಬರೀ ಇವಾಗ ಏನ್ ಮಾತಾಡ್ತಾರ ಏನ್ ಬಿಡ್ತಾರ ನಮಗಂತ ಗೊತ್ತಿಲ್ಲ. ಬರೀ ನಿಮ್ಗೆ ತೋರಿಸ್ತೀವಿ ಅಂತ ನಾವು. ನೋಡ್ರಿ ಗಾಯ್ಸ್, ಇವರು ಹುಡುಗಿಯರಿಗೆ ಅಲ್ಲಿ ನಿಂತಾರ ನೋಡ್ರಿ, ಅಲ್ಲಿ ಅವ್ರಿಗೆ ಕೇಳಾಕತ್ ಹೊಂಟ್ರ. ಸೀರಿಯಸ್ ಮ್ಯಾಟ್ರ್ ಇನ್ಸ್ಟಾಗ್ರಾಮ್ ಕೊಡಲ್ಲ, ನಾನು ಯೂಸ್ ಮಾಡಲ್ಲ. ನಾವೇನು ಮಾಡಲ್ಲ. ಬೇಡ ಬೇಡ ಕೊಡಂಗಿಲ್ಲ. ನಮ್ಮ ಹುಲಿಗಳೇನೋ ಧೈರ್ಯ ಮಾಡಿ ಹೋದ್ರು, ಬಟ್ ಹುಡುಗಿಯರ್ ರಿಜೆಕ್ಟ್ ಮಾಡ್ಬಿಟ್ರು. ಅವ್ರ ಕಷ್ಟ ನೋಡ್ಲಕ್ಕಾಗ್ದೆ ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟೆ ನಾನೇ. ನೋಡ್ರಿ ಇವಾಗ ನಾವು ಬಸ್ ಸ್ಟ್ಯಾಂಡ್ ಬಂದಿವಿ, ಬಿಜಾಪುರ ಬಸ್ ಸ್ಟ್ಯಾಂಡ್ಗ. ಇದು ಲಾಸ್ಟ್ ಡೇರ್ ಅಂದ್ರೆ ಇವರು ಪಬ್ಲಿಕ್ನಾಗ ಡ್ಯಾನ್ಸ್ ಮಾಡಕ್ ಡೇರ್ ಅದಲ್ಲ, ಅದು ಇಲ್ಲಿ ಬಿಜಾಪುರ ಬಸ್ ಸ್ಟ್ಯಾಂಡ್ ಮಾಡ್ಬೇಕನ್ನೋ ಡೇರಿಂಗ್ ಡೇರ. ಬರೀ ಇವಾಗ ಇವ್ರಿಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಕರ್ಕೊಂಡ್ ಬಂದಿನಿ. ಇವಾಗ ಇಲ್ಲಿ ನಡುವ ನಿಂತು ಇವ್ರು ವಿಡಿಯೋ ಅಂದ್ರೆ ಡ್ಯಾನ್ಸ್ ಮಾಡ್ಬೇಕು. ನಾವು ದೂರಿಂದಲ್ಲ ಸಮೀಪದಿಂದ ವಿಡಿಯೋ ಮಾಡ್ತೀವಿ. ಇಲ್ಲ ನಮಗೇನು ಯಾರು ಕೇಳೋರು ಅದಾರ. ಬರೀ ಇವಾಗ ಇವ್ರು ಕರ್ಕೊಂಡು ಹೋಗ್ತೀವಿ, ಡ್ಯಾನ್ಸ್ ಮಾಡಿಸ್ತೀವಿ ಅಂತ.
ನೋಡಿದ್ರಲ್ಲ ಗಾಯ್ಸ್, ಇವತ್ತು ಯಾವ ತರ ಇತ್ತು ಅನ್ನೋದು ಸಮೋಸ ಹಿಟ್ಟಿಂಗ್ ಚಾಲೆಂಜ್. ಅಂಡ್ ಅದು ವಾಯ್ಸ್ ಒಂದು ಭಾಳ ಹೈರಾಣ ಆಗ್ಯದ. ಸೊ ಅದು ಅಂದ್ರೆ ಮಾನ್ಯ ಬಿದ್ದು ಫೋನ್ ಸ್ವಲ್ಪ ಇದಾಗಿತ್ತಲ್ಲ, ಸೊ ಹಿಂಗಾಗಿ ಅದು ವಾಯ್ಸ್ ಕರೆಕ್ಟ್ ಬಂದಿಲ್ಲ. ಸ್ವಲ್ಪ ಅಲ್ಲೇ ನಾವು ಸ್ವಲ್ಪ ಒಳಗೆ ವಾಯ್ಸ್ ಓವರ್ ಮಾಡ್ಕೊಂಡಿನಿ. ಅಷ್ಟೊಂದು ಸರಿ ಅನ್ಸಲಿಕ್ಕಿಲ್ಲ ಈ ವಿಡಿಯೋ ನಿಮ್ಗೆ. ಆದರೂ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಮುಂದಿನ ವಾರ ಏನೋ ಸ್ವಲ್ಪ ಚಂದ ವಿಡಿಯೋ ತರ್ತೀನಿ ಅಂತ. ಇದು ಸ್ವಲ್ಪ ಚಂದ ಆಗಲಿಲ್ಲ, ನನಗೂ ಗೊತ್ತು ಚಂದ ಆಗಿಲ್ಲ ಅನ್ನೋದು. ಪ್ಲೀಸ್ ಅರ್ಥ ಮಾಡ್ಕೊರಿ, ಇದೊಂದು ಸರ್ತಿ ಕ್ಷಮಿಸ್ತೀರಿ ನಿಮ್ಮ ಕಡೆಯಿಂದ. ಆ್ಯಂಡ್ ನಿಮ್ಗೆ ಯಾವ ಥರ ವಿಡಿಯೋ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವಿಡಿಯೋಗಳು ಬೇಕು, ಯಾವ ಥರ ಚಾಲೆಂಜಿಂಗ್ ವಿಡಿಯೋಸ್ಗಳು ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದ ಸೇಮ್ ಅಂತ. ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದ ಸೇಮ್ ಅಂತ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಲವ್ ಯು ಆಲ್.